ಹಲೋ ನಮಸ್ತೆ ನಮಸ್ಕಾರ ವೆಲ್ಕಮ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ವಿಯರ್ಸ್, ಎಂದಿನಂತೆ ನಾನು ಇವತ್ತು ನಿಮಗೆ ಒಂದು ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರೋ ವಿಡಿಯೋವನ್ನು ತಗೊಂಡು ಬಂದಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರೋ ವಿಡಿಯೋಗಳು ಬೇಕು ಅಂದರೆ, ನೇರವಾಗಿ ನೀವು ನೋಟಿಫಿಕೇಷನನ್ನು ಪಡಿಬೇಕು ಅಂದರೆ ಬೆಲ್ಲೈಕನನ್ನು ಒತ್ತಿ ಮತ್ತು ಆಲ್ ಸೆಲೆಕ್ಟ್ ಮಾಡಿ. ಹಾಗೆಯೇ ನಿಮ್ಮೆಲ್ಲ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ಹಾಕಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಎಸ್, ನಾವು ವಿಡಿಯೋ ಪಾರ್ಟ್ಗೆ ಡೈರೆಕ್ಟಾಗಿ ಹೋಗೋಣ. ಈಗ ನಿನ್ನೆ ನಾನು ಕಮ್ಯುನಿಟಿ ಟ್ಯಾಬ್ನಲ್ಲಿ ಒಂದು ಕ್ವಶನ್ನ ಹಾಕಿದ್ದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ. ಸೊ ಸುಮಾರು ಜನ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ. ಎಸ್, ಸೊ ಅದರಲ್ಲಿ ಒಂದು ಕ್ವಶನ್ ಇತ್ತು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ. ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಅದು ಯಾವಾಗಲೂ ಸ್ಟಾರ್ಟ್ ಆಗಿದೆ, ನಿನ್ನೆ ಆಗಿರ್ಬೋದು, 3 months ಇರ್ಬೋದು, ಅಥವಾ ಇವತ್ತು ಬೆಳಿಗ್ಗೆಯಿಂದ ಇರ್ಬೋದು, 2 years ಇರ್ಬೋದು. ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್, ಅಂದರೆ ಆ ಕೆಲಸದ ಬಗ್ಗೆ ಮಾತಾಡಬೇಕಾದ್ರೆ ಆ ಕೆಲಸ ಇನ್ನೂ ನಡೀತಾ ಇದೆ. ಸೊ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಈ ರೀತಿ ವಾಕ್ಯಗಳನ್ನು ಹೇಗೆ ಹೇಳೋದು? ಯಾರಾದರೂ ಕೇಳ್ತಾರೆ, ನೀನು ಈ ಕಂಪ್ನಿನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆಯಾ, ನೀನು ಅವಳನ್ನು ಎಷ್ಟು ವರ್ಷಗಳಿಂದ ಲವ್ ಮಾಡ್ತಾ ಇದೆಯಾ, ಇಲ್ಲಿ ಎಷ್ಟೊತ್ತಿಂದ ಮಳೆ ಆಗ್ತಾ ಇದೆ. ಎಸ್, ಸೊ ಇದಕ್ಕೆ ನಾವು ಕಾಮನ್ ಆಗಿ ಹೌ ಲಾಂಗ್, ಸೊ ಇದನ್ನು ಇಟ್ಕೊಂಡು ಸಪೋರ್ಟಿವ್ ಆಗಿ ಇಟ್ಕೊಂಡು ನಾವು ಕ್ವಶನ್ಸ್ನ ಬಿಡಿಸೋ ಪ್ರಯತ್ನವನ್ನು ಮಾಡ್ಬೋದು. ಹಾಗೆಯೇ ನಾನು ನಿಮಗೆ ರೂಲ್ಸ್ನೂ ಸಹ ತಮ್ನೈನಲ್ಲಿ ಕೊಟ್ಟಿದ್ದೀನಿ. ಸೊ ಹ್ಯಾಸ್ ಬೀನ್ ಮತ್ತು ಹ್ಯಾವ್ ಬೀನ್ ಪ್ಲಸ್ ING ಫಾರ್ಮ್ನ ಯಾವಾಗ ಯೂಸ್ ಮಾಡಬೇಕು ಅಂತ, ಹೀ ಶಿ ಇಟ್. ಸೊ ಹೀ ಶಿ ಇಟ್ ಪರ್ಟಿಕ್ಯುಲರ್ ಆಗಿ ಹೀ ಶಿ ಇಟ್, ಅಥವಾ ಯಾವುದಾದ್ರೂ ಒನ್ ಪರ್ಸನ್ ಅಂದರೆ ಸಿಂಗ್ಯುಲರ್ ಸೊ ಬಗ್ಗೆ ನಾವು ಮಾತಾಡಬೇಕಾದ್ರೆ ಹ್ಯಾಸ್ ಬೀನನ್ನು ಯೂಸ್ ಮಾಡ್ತೀವಿ. ಐ, ಯು, ವಿ, ದೇ ಮತ್ತು ಪ್ಲೂರಲ್ಸ್ ಬಂದಾಗ, ಬಹುವಚನಗಳು ಬಂದಾಗ ಹ್ಯಾವ್ ಬೀನ್ ಪ್ಲಸ್ ING ಫಾರ್ಮ್ನ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ಬಿಗಿನಿಂಗ್ನಲ್ಲಿ ನಾವು ಜನರಲ್ ಆಗಿ ಹೌ ಲಾಂಗ್, ಅಂದರೆ ದಿಸ್ ಇಸ್ ದಿ ವೆರಿ ಈಸಿ ಮೆಥಡ್ಡು. ಸೊ ನೆನ್ನೆನೂ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಅದು ಸಹ ಸರಿ ಇದೆ. ಸ್ಮಾಲ್ ಮಿಸ್ಟೇಕ್ ಇದೆ ಅಷ್ಟೇ. ಇದು ತುಂಬ ಈಸಿ ಮೆಥಡ್ ಇದೆ, ಹಾಗಾಗಿ ಸೊ ನಾವು ಇದನ್ನು ಫಾಲೋ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೋಡಿ, ನಾನು ನಿಮಗೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಸೊ ಫಾರ್ ಮತ್ತು ಸಿನ್ಸ್ ಯೂಸೇಜನ್ನು ಹೇಗೆ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಸ್, ನಾವು ಲೆಫ್ಟ್ ಪಾರ್ಟ್ನಲ್ಲಿ ನೋಡ್ಬೋದು, ವಿ ಯೂಸ್ ಫಾರ್ ಪ್ಲಸ್ ಎ ಪೀರಿಯಡ್ ಆಫ್ ಟೈಮ್, ದಟ್ ಈಸ್ 3 days ಆರ್ 2 years. ಅಂದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಗೆ ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಬ್ರಾಕೆಟ್ನಲ್ಲಿ, ನಾವು ನೋಡ್ಬೋದು. ಅದು 3 days ಇರ್ಬೋದು, ಅಥವಾ 1 week ಇರ್ಬೋದು, 2 years ಇರ್ಬೋದು, ಸೊ 10 months ಇರ್ಬೋದು, ಇನ್ನೊಂದು ಯಾವುದೋ 4 months ಇರ್ಬೋದು. ಹೀಗೆ ಪೀರಿಯಡ್ ಆಫ್ ಟೈಮ್ನ ಹೇಳೋದಕ್ಕೆ ಸೊ ನಾವು ಏನು ಮಾಡ್ತೀವಿ, ಫಾರನ್ನು ಯೂಸ್ ಮಾಡ್ತೀವಿ. ಇನ್ನು ಈ ಕಡೆ ಬಂದರೆ ವಿ ಯೂಸ್ ಸಿನ್ಸ್. ಸೊ ಯಾವಾಗ ಪ್ಲಸ್ ದ ಸ್ಟಾರ್ಟ್ ಆಫ್ ದಿ ಪೀರಿಯಡ್, ಅಂದರೆ ಯಾವ ಕೆಲಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಪರ್ಟಿಕ್ಯುಲರಾಗಿ ನಾವು ಇಲ್ಲಿ ಆಲ್ಮೋಸ್ಟ್ ಮಾತಾಡ್ತೀವಿ ಸ್ಟಾರ್ಟಿಂಗ್ ಪೀರಿಯಡ್. ನೋಡಿ, ಸಿನ್ಸ್ ಮಂಡೇ ಅಂದರೆ ಸಿನ್ಸ್ ಇನ್ ಎ ವೀಕ್ ಅಂತ ಹೇಳೋಕ್ಕಾಗಲ್ಲ. ಆವಾಗ ಫಾರ್ ಎ ವೀಕ್ ಅಂದರೆ ಅಲ್ಲಿ ಕಂಪ್ಲೀಟ್ ಹೋಲ್, ಸೊ ಅದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಪರ್ಟಿಕ್ಯುಲಾರಿಟಿನ ನಾವು ಸಿನ್ಸ್ನಲ್ಲಿ ನೋಡ್ತೀವಿ. ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ನ ನಾವು ನೋಡ್ಬೋದು. ಎಸ್, ನೋಡಿ, ಫಾರ್ಗೆ ಸಂಬಂಧಪಟ್ಟಿರೋ ಹಾಗೆ 3 days, ಆ್ಯನ್ ಆರ್, ಎ ವೀಕ್, ಎ ಮಂತ್, 5 years, ಸೊ 10 minutes, 2 hours, 4 weeks, 6 months, ಎ ಲಾಂಗ್ ಟೈಮ್. ಹಾಗೆಯೇ ಈ ಕಡೆ ನೋಡೋದಾದರೆ ನೋಡಿ, ಪರ್ಟಿಕ್ಯುಲರ್ ಆಗಿ ಸಿನ್ಸ್ ಮಂಡೇ, ಸಿನ್ಸ್ 9 o'clock, ಸಿನ್ಸ್ 24th July, ಸಿನ್ಸ್ 15th August, ಕ್ರಿಸ್ಮಸ್, ಐ ವಾಸ್ 10 years old, ಸೊ ವಿ ಅರೈವ್ಡ್. ಈ ರೀತಿಯಲ್ಲಿ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಎಸ್, ಇದಕ್ಕೆ ಸಂಬಂಧಪಟ್ಟಿರೋ ಎಕ್ಸಾಂಪಲ್ಸ್ನೂ ಸಹ ನಾವು ನೋಡ್ಬೋದು. ರಿಚರ್ಡ್ ಹ್ಯಾಸ್ ಬೀನ್ ಇನ್ ಕೆನಡಾ
ಫಾರ್ 6 ಮಂತ್ಸ್. ಸೊ ನಾಟ್ 6 ಮಂತ್ಸ್, ಯಾಕೆ ಅಂದರೆ 6 ಮಂತ್ಸ್ ಅನ್ನೋದು ಹೋಲ್, ಸೊ ಪೀರಿಯಡ್ ಆಫ್ ಟೈಮ್ನ ನಾವು ಇಲ್ಲಿ ನೋಡ್ಬೋದು. ಸೊ ಇದನ್ನು ಈ ರೀತಿಯಲ್ಲೂ ಹೇಳ್ಬೋದು. ರಿಚರ್ಡ್ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಎ ಕಂಪ್ನಿ ಇನ್ ಕೆನಡಾ ಫಾರ್ 6 ಮಂತ್ಸ್, ಅಂದರೆ ಈಗಲೂ ಸಹ ಅವನು ಕೆನಡಾದಲ್ಲಿ ವಾಸ ಮಾಡ್ತಾ ಇದ್ದಾನೆ. ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours, ನಾಟ್ ಸಿನ್ಸ್ 2 hours. ನೋಡಿ, ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours. ಹಾಗೆಯೇ ನೆನ್ನೆ ಕ್ವಶನ್ಗೆ, ಸೊ ಅಥವಾ ನಾವು ತಮ್ನೈನಲ್ಲಿರೋ ಕ್ವಶನ್ಗೆ ನಾವು ಆನ್ಸರ್ನ ನೋಡೋದಾದರೆ, ಸೊ ಎಷ್ಟು ವರ್ಷಗಳಿಂದ ನೀನು ಅವಳನ್ನ ಪ್ರೀತಿ ಮಾಡ್ತಾ ಇದೆಯಾ? ಹೌ ಲಾಂಗ್ ಯು ಹ್ಯಾವ್ ಬೀನ್ ಲವಿಂಗ್ ಹರ್, ಹೌ ಲಾಂಗ್ ಯು ಹ್ಯಾವ್ ಬೀನ್ ಲವಿಂಗ್ ಹರ್. ಸೊ ಹೇಳ್ಬೋದು ಅದಕ್ಕೆ ಆನ್ಸರು, ಐ ಹ್ಯಾವ್ ಬೀನ್ ಲವಿಂಗ್ ಹರ್ ಫಾರ್ 10 years, 5 years, ಈ ರೀತಿಯಲ್ಲಿ. ಹಾಗೆಯೇ ಇನ್ನೊಂದು ಕ್ವಶನ್ ಇದೆ ಅಲ್ಲಿ, ಮಳೆ ಇಲ್ಲಿ ಎಷ್ಟೊತ್ತಿಂದ ಮಳೆ ಆಗ್ತಾ ಇದೆ? ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಇನ್ ದ ಮಾರ್ನಿಂಗ್, ಅಥವಾ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ 6 o'clock ಇನ್ ದ ಮಾರ್ನಿಂಗ್, ಅಥವಾ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ ಎ ವೀಕ್. ಸೊ ನೋಡಿ, ಫಾರ್ ಮತ್ತು ಸಿನ್ಸ್ ಯೂಸೇಜನ್ನು ನಾವು ಬಹಳ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಯಾವುದೋ ಒಂದು ಕೆಲಸ ಪರ್ಟಿಕ್ಯುಲರಾಗಿ ಸ್ಟಾರ್ಟ್ ಆಗಿದೆ, ಅದು ಈಗಲೂ ಸಹ ನಡೀತಾ ಇದೆ, ಆ ರೀತಿ ಟೈಮ್ನಲ್ಲಿ ನಾವು ಹೌ ಲಾಂಗ್ ಪ್ಲಸ್ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಪ್ಲಸ್ ING ಫಾರ್ಮ್ನ ಇಟ್ಕೊಂಡು ಪ್ಲಸ್ ಫಾರ್ ಮತ್ತು ಸಿನ್ಸ್ ಯೂಸೇಜನ್ನು ಮಾಡಿಕೊಂಡು ಈಸಿಯಾಗಿ ನಾವು ಇದನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ನೋಡ್ಬೋದು ನಾವು, ವಿ ಹ್ಯಾವ್ ಬೀನ್ ವೈಟಿಂಗ್ ಸಿನ್ಸ್ 9 o'clock. ಸೊ ನಾಟ್ ಫಾರ್ ಅಥವಾ ಫ್ರಮ್ ಹೇಳಿದ್ರೂ ಸರಿಯುತ್ತೆ. ಫ್ರಮ್ 9 o'clock ಟು ನೌ ಅಂದರೆ ಸೊ 9 ಗಂಟೆಯಿಂದ ಈಗಿನ ತನಕನೂ ಸಹ ನಾವು ಏನು ಮಾಡ್ತಾ ಇದ್ದೀವಿ? ಕಾಯ್ತಾ ಇದ್ದೀವಿ. ವಿ ಹ್ಯಾವ್ ಬೀನ್ ವೇಟಿಂಗ್ ದ ಬಸ್, ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 7 o'clock ಇನ್ ದ ಮಾರ್ನಿಂಗ್. ಐ ಹ್ಯಾವ್ ಲಿವ್ಡ್ ಇನ್ ಲಂಡನ್ ಸಿನ್ಸ್ ಐ ವಾಸ್ 10 years old. ಅಂದರೆ 10 ವರ್ಷ ಇದ್ದಾಗಲೇ ಸೊ ನಾವು ಲಂಡನ್ನಲ್ಲಿ ಏನು ಮಾಡಿದ್ದೀವಿ? ವಾಸ ಮಾಡಿದ್ದೀವಿ. ಸೊ ಈ ರೀತಿಯಲ್ಲಿ ಸಿನ್ಸ್ ಮತ್ತು ಫಾರ್ನ ಯೂಸ್ ಮಾಡ್ತಾ ಪರ್ಟಿಕ್ಯುಲರಾಗಿ ಸ್ಟಾರ್ಟ್ ಆಗಿರೋ ಒಂದು ಕೆಲಸದ ಬಗ್ಗೆ, ಅಂದರೆ ಈಗಲೂ ನಡೀತಾ ಇರೋ ಕೆಲಸದ ಬಗ್ಗೆ ಸೊ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಇಲ್ಲೂ ಸಹ ಫಾರ್ಮುಲಾದಲ್ಲೂ ಕೊಟ್ಟಿದ್ದಾರೆ. ಪಾಸ್ಟ್ ಆಕ್ಷನ್ ಯಾವುದು? ಫಾರ್ ಇರ್ಬೋದು. ಸೊ ಬಟ್ ಅದ್ರ ಜೊತೆಗೆ ಅದು ಸ್ಟಾರ್ಟ್ ಆಗಿರೋ ಪಾಸ್ಟ್ ಆಕ್ಷನ್ನ ನಾವು ಈಗ ಮಾತಾಡ್ತಾ ಇದ್ದೀವಿ. ಇಲ್ಲೂ ಅಷ್ಟೇ, ಸಿನ್ಸು ಪಾಸ್ಟ್ ಆಕ್ಷನ್ ಸ್ಟಾರ್ಟ್ ಆಗಿದೆ, ಆದರೆ ಯಾವಾಗಲೂ ಸ್ಟಾರ್ಟ್ ಆಗಿದೆ ಕೆಲಸ. ಸೊ ಅದ್ರ ಬಗ್ಗೆ ಈಗ ನಾವು ಮಾತಾಡ್ತಾ ಇದ್ದೀವಿ. ಎಸ್, ಸೊ ಇಷ್ಟು ಸಿನ್ಸ್ ಮತ್ತು ಫಾರ್ ಯೂಸೇಜ್ ಬಗ್ಗೆ. ಹಾಗೆಯೇ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈಗ ಯಾರಾದರೂ ನಿಮ್ಮನ್ನು ಕೇಳಿದ್ರೆ, ನೀನು ಈ ಸ್ಕೂಲ್ನಲ್ಲಿ ಎಷ್ಟು ವರ್ಷಗಳಿಂದ ಓದ್ತಾ ಇದೆಯಾ? ಸೊ ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಇನ್ ದಿಸ್ ಸ್ಕೂಲ್, ಅಥವಾ ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್ ಫಾರ್ 10 years, ಫಾರ್ 6 years, ವಾಟ್ ಎವರ್ ಇಟ್ ಈಸ್. ನೀನು ಈ ಸಿಟಿನಲ್ಲಿ ಎಷ್ಟು ವರ್ಷಗಳಿಂದ ವಾಸ ಆಗಿದೆಯಾ? ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್, ಅಥವಾ ಇನ್ ದಿಸ್ ಸಿಟಿ ಫಾರ್ 2 weeks, ಅಥವಾ ಸಿನ್ಸ್ ಹೇಳ್ಬೋದು. ಯಾವಾಗ ಹೇಳ್ಬೋದು? ಪರ್ಟಿಕ್ಯುಲರ್ ಡೇಟ್ ನಮಗೆ ಗೊತ್ತಿದ್ದಾಗ. ಸೊ ಯಾವಾಗ? 15th August. ಸೊ ಅಥವಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 24th July. ಸೊ ಅಥವಾ ಸಿನ್ಸ್ ಯಾವಾಗ? ಸೊ 1980. ಈ ರೀತಿಯಲ್ಲಿ ನಾವು ಪರ್ಟಿಕ್ಯುಲರ್ ಮತ್ತು ಸೊ ಸ್ಪೆಸಿಫಿಕ್ ಆಗಿ ಮಾತಾಡೋ ಟೈಮ್ನಲ್ಲಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬೇರೆಯವ್ರ ಬಗ್ಗೆ ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಹುಡುಗಿ ಹೆಸರನ್ನು ನಾವು ತಗೊಳ್ಳೋದಾದರೆ, ಸೊ ಸಂಗೀತ ಅಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾಳೆ? ಸೊ ಇದಕ್ಕೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ, ಸೊ ಮತ್ತು ಬರೆದು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್.